ಆದ ಖಂಡಿತವಾಗ್ಲೂ ಡ್ರೈವರ್ಸ್ಗೆ 100% 100ಗೆ 200% ಹೇಳ್ತೀನಿ. ಡ್ರೈವರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ಅಲ್ಲಿ ಇರುವಂಥ ಬೇರೆ ಬೇರೆ ಏನು ಆ್ಯಪ್ ಅಗ್ರಿಗೇಟರ್ ಆ್ಯಪ್ಗಳಿದ್ದಾವೆ, ಸೊ ಅದು ಆ ಒಂದು ಆ್ಯಪ್ಗಳಿಗೆ ಆ್ಯಕ್ಷನ್ ತಗೊಳ್ಳದೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಈ ಒಂದು ಆ್ಯಪನ್ನು ಲಾಂಚ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ, ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಬುಕ್ಕಿಂಗ್ಗಳು ಕಡಿಮೆ ರೇಟ್ ಆದರೂ ಕೂಡ ಬುಕ್ಕಿಂಗ್ಸ್ ಯಾವ ಥರ ಡಿಮ್ಯಾಂಡ್ ಇದೆ ಬುಕ್ಕಿಂಗ್ಸ್ಗೆ, ಸೊ ಆ ಥರ ಡಿಮ್ಯಾಂಡ್ ಬಂದರೆ ಸೊ ಇಲ್ಲಿ ಇದಕ್ಕೆ ಭಾರತ್ ಟ್ಯಾಕ್ಸಿನ ಯೂಸ್ ಮಾಡುವಂಥ ಡ್ರೈವರ್ಸ್ಗೆ ಬೆನಿಫಿಟ್ ಇದೆ. ಬಟ್ ಕಸ್ಟಮರ್ ಆಗಿ ಏನಂತ ಯೋಚನೆ ಮಾಡ್ತೀರಿ, ಅಷ್ಟು ಆ್ಯಪ್ ಅಗ್ರಿಗೇಟರ್ ಆ್ಯಪ್ಗಳು ಏನಿರ್ತದೆ ಸೊ ಅದ್ರಲ್ಲಿ ಒಂದು ಆ್ಯಪ್ ಮತ್ತು ತುಂಬ ರೇಟ್ ಕಮ್ಮಿ ಕೊಡ್ತಾನೆ. ಬಟ್ ಆ ಒಂದು ಆ್ಯಪಲ್ಲೇ ಬುಕ್ಕಿಂಗ್ಸ್ಗಳು ಡಿಮ್ಯಾಂಡ್ ಇರುವಂಥದ್ದು ಬೆನಿಫಿಟ್ ಇದೆ ಆ ಒಂದು ಆ್ಯಪ್. ಏನಕ್ಕೆ ಅಂದರೆ ಅಮೌಂಟ್ ಕಡಿಮೆ ಇದೆ, ಕಡಿಮೆ ಇರೋದನ್ನು ಚೂಸ್ ಮಾಡ್ತೀನೋ ಅಥವಾ ಜಾಸ್ತಿ ಕಿಲೋಮೀಟರ್ ಜಾಸ್ತಿ ಇರುವಂಥ ಗೌರ್ಮೆಂಟರು ರಿಲೀಸ್ ಮಾಡಿರುವಂಥ ಆ್ಯಪ್ನ ನಾನು ಚೂಸ್ ಮಾಡ್ತೀನಿ. ಸೊ ಈ ಥರನೇ ಮೆಂಟಾಲಿಟಿ ಇರುವಂಥ ಜನಗಳು ಸೊ ಯಾವ ಒಂದು ಆ್ಯಪ್ನ ಯೂಸ್ ಮಾಡ್ತಾರೆ ಈಗ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಬ್ಲಾಗ್ನಾಗ ಶುರು ಮಾಡೋಣ. ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಈ ಒಂದು ರಿಲೇಟೆಡ್ ವಿಷಯದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ನೋಡ್ಬೋದು. ಸೊ ಯಾವ ರಿಲೇಟೆಡ್ ವಿಷಯ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಿಂದ ಲಾಂಚ್ ಮಾಡ್ತಿರುವಂಥ ಭಾರತ್ ಟ್ಯಾಕ್ಸಿ. ಸೊ ಈ ಒಂದು ರಿಲೇಟೆಡ್ ಒಂದು ಅಪ್ಡೇಟ್ ಬಂದಾಗ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದೇ ಒಂದು ಟಾಪಿಕ್ ಬಗ್ಗೆ ಇವತ್ತು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಏನಕ್ಕಪ್ಪ ಈ ಒಂದು ಅದೇ ಒಂದು ಟಾಪಿಕ್ ಬಗ್ಗೆ ಏನು ವಿಷಯ ತಿಳಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ನನಗೆ ನಾರ್ಮಲಾಗಿ ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಕೂಡ ಅಥವಾ ಕಸ್ಟಮರ್ ಆಗಿ ಕೂಡ ಸೊ ಯಾವ ಥರ ಯೋಚನೆ ಮಾಡ್ತೀನಿ, ನಾನು ಕ್ಯಾಬ್ ಡ್ರೈವರ್ ಆಗಿ ನಾನು ಯಾವ ಥರ ಯೋಚನೆ ಮಾಡ್ತೀನಿ, ಆ್ಯಸ್ ಎ ಕಸ್ಟಮರ್ ಆಗಿ ಕೂಡ ನಾನು ಯಾವ ಥರ ಯೋಚನೆ ಮಾಡ್ತೀನಿ. ಸೊ ಅದರಿಂದ ಡ್ರೈವರ್ಸ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಆ ಒಂದು ಭಾರತ್ ಟ್ಯಾಕ್ಸಿ ಬರೋದ್ರಿಂದ, ಅಥವಾ ಕಸ್ಟಮರ್ಸ್ಗೆ ಎಷ್ಟು ಬೆನಿಫಿಟ್ ಇದೆ, ಲಾಂಚ್ ಆದರೆ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನಿಸಿರುವಂಥ ಒಂದು ಚಿಕ್ಕ ಒಂದು ಅನಿಸಿಕೆನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಮೇಲಿಂದ ನಿಮ್ಗೆ ಏನಂತ ಅನ್ನಿಸ್ತು ನಾವು ಈ ಒಂದು ವಿಡಿಯೋ ನೋಡಿ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಆಲ್ರೆಡಿ ಡೆಲ್ಲಿಯಲ್ಲಿ ಆ್ಯಪ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಗೊತ್ತಾ, ಎಲ್ಲ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಒಂದಷ್ಟು ಜನ ಡ್ರೈವರ್ಸ್ಗಾಗಿರ್ಬೋದು, ಕಸ್ಟಮರ್ಸ್ಗೆ ಎಷ್ಟು ಮಟ್ಟಿಗೆ ಒಂದು ನ್ಯೂಸ್ ತಲುಪಿರುತ್ತೆ ಗೊತ್ತಿಲ್ಲ ಒಂದು ಕ್ಯಾಬ್ನ ಯೂಸ್ ಮಾಡುವಂಥ ಕಸ್ಟಮರ್ಸ್ಗೆ. ನನ್ನ ಒಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಏನು ಆ್ಯಪ್ ಲಾಂಚ್ ಮಾಡ್ತಿರೋದ್ರ ಬಗ್ಗೆನೂ ನನಗೇನು ಕಸ್ಟಮರ್ಸ್ಗೆ ಏನೇನು ಯೂಸ್ಫುಲ್ ಇದೆ, ಡ್ರೈವರ್ಸ್ಗೆ ಏನೇನು ಯೂಸ್ಫುಲ್ ಇದೆ ಅಂತ. ಸೊ ಅದು ಬಂದು ಸಕ್ಸಸ್ಫುಲ್ ಆದ ಖಂಡಿತವಾಗ್ಲೂ ಡ್ರೈವರ್ಸ್ಗೆ 100%, 100ಗೆ 200% ಹೇಳ್ತೀನಿ, ಡ್ರೈವರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ಈಗ ಸಿಸ್ಟಮ್ನಲ್ಲಿ ಇರುವಂಥ ಬೇರೆ ಬೇರೆ ಏನು ಆ್ಯಪ್ ಅಗ್ರಿಗೇಟರ್ ಆ್ಯಪ್ಗಳಿದ್ದಾವೆ, ಆ್ಯಪ್ಗಳಿಗೆ ಆ್ಯಕ್ಷನ್ ತಗೊಳ್ಳದೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಈ ಒಂದು ಆ್ಯಪನ್ನು ಲಾಂಚ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ, ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆಲ್ರೆಡಿ ಡ್ರೈವರ್ಸ್ ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಕಮಿಷನ್ ಜಾಸ್ತಿ, ರೇಟ್ ಕಮ್ಮಿ ಕೊಡ್ತಿದ್ದಾನೆ ಕಿಲೋಮೀಟರ್ಗೆ, ಮತ್ತು ಏನೇನೋ ಸುಮಾರು ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನ ಡ್ರೈವರ್ಸು ಯೂಸ್ ಮಾಡುವಂಥ ಕಸ್ಟಮರ್ಸ್ ಕೂಡ ಒಂದಷ್ಟು ಕ್ಯಾನ್ಸಲೇಷನ್ಗಳಾಗತ್ತೆ ಎಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲ ಅಂತ ಹೇಳ್ತಿಲ್ಲ, ಅಪ್ಲಿಕೇಶನ್ನಿಂದ ಈ ಕಸ್ಟಮರ್ ಯೂಸ್ ಮಾಡಿದ್ರೆ, ಈಗ ಆ್ಯಸ್ ಎ ಕಸ್ಟಮರಾಗಿ ನಾನು ಯೂಸ್ ಮಾಡಿದ್ರು ಕೂಡ ಮುಂಚೆ ಏನೋ ಈಗ ಡ್ರೈವರ್ಸ್ ಆಕ್ಸೆಪ್ಟ್ ಮಾಡಿ ಲೊಕೇಶನ್ ಪಿಕಪ್ ಹೋಗ್ಬೇಕಾದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಎಷ್ಟು ದಿನ ಹೇಳ್ತಿದ್ರು. ಬಟ್ ಈ ಒಂದು ಭಾರತ್ ಟ್ಯಾಕ್ಸಿಯಿಂದ ಆ್ಯಪಲ್ಲಿ ಕೊಡುವಂಥ ರೇಟಿಂದ ಡ್ರೈವರ್ಸ್ಗೂ ಕೂಡ ಜಾಸ್ತಿ ಅಮೌಂಟ್ ಸಿಗೋದ್ರಿಂದ ಸೊ ಡ್ರೈವರ್ಸ್ ಕೂಡ ಕ್ಯಾನ್ಸಲ್ ಮಾಡುವಂಥ ರೇಟ್ ಕಡಿಮೆ ಇರುತ್ತೆ. ಸೊ ಕಸ್ಟಮರ್ಸ್ಗೂ ಯೂಸ್ ಆಗುತ್ತೆ, ಡ್ರೈವರ್ಸ್ಗೂ ಯೂಸ್ ಆಗುತ್ತೆ. ಈಗ ಗೌರ್ಮೆಂಟ್ ಏನು ಹೇಳಿದೆ ಸೊ ಆ ಒಂದು ರೇಟ್ ಸಿಗಬೇಕು ಅಂತ ಹೇಳಿದ್ರೆ ಅಷ್ಟೇ ಬುಕ್ಕಿಂಗ್ಸ್ಗಳು ಕೂಡ ಬರಬೇಕಾಗತ್ತೆ, ಆಯಿತಾ. ಸೊ ಅಷ್ಟು ಬುಕ್ಕಿಂಗ್ಸ್ ಬಂದರೆ ಮಾತ್ರ ಬುಕ್ಕಿಂಗ್ಸ್ಗಳು ಕಂಟಿನ್ಯೂಸ್ ಆಗಿ ಯಾವ ರೀತಿ ನಮ್ಮ ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಬುಕ್ಕಿಂಗ್ಸ್ಗಳು ಕಡಿಮೆ ರೇಟ್ ಆದರೂ ಕೂಡ ಬುಕ್ಕಿಂಗ್ಸ್ ಯಾವ ಥರ ಡಿಮ್ಯಾಂಡ್ ಇದೆ ಬುಕ್ಕಿಂಗ್ಸ್ಗೆ, ಸೊ ಆ ಥರ ಡಿಮ್ಯಾಂಡ್ ಬಂದರೆ ಸೊ ಇಲ್ಲಿ ಇದಕ್ಕೆ ಭಾರತ್ ಟ್ಯಾಕ್ಸಿನ ಯೂಸ್ ಮಾಡುವಂಥ ಡ್ರೈವರ್ಸ್ಗೆ ಬೆನಿಫಿಟ್ ಇದೆ. ಇಲ್ಲಿ ಡ್ಯೂಟೀಸ್ಗಳೇ ಕಡಿಮೆ ಬಂದರೆ ಸೊ ಇಲ್ಲಿ ಆ ಒಂದು ಆ್ಯಪ್ನ ಲಾಂಚ್ ಮಾಡಿನೂ ಕೂಡ ಅಥವಾ ಅದನ್ನು ರಿಲೀಸ್ ಮಾಡಿ ಕೂಡ ಏನು ಪ್ರಯೋಜನ ಆಗುತ್ತೆ ಅಂತ ನನ್ನ ಒಂದು ಪ್ರಶ್ನೆ. ಇದು ನನ್ನ ತಲೆ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ಈಗ ಇರುವಂಥ ಅಗ್ರಿಗೇಟರ್ ಆ್ಯಪ್ಗಳ ವಿರುದ್ಧ ಆ್ಯಕ್ಷನ್ ತಗೊಳ್ಳದೆ ಸೊ ಈ ಒಂದು ಆ್ಯಪನ್ನು ಬಿಟ್ಟರೆ ಇದು ಎಷ್ಟು ಮಟ್ಟ ವರ್ಕ್ ಆಗುತ್ತೆ. ಸೊ ಏನಕ್ಕೆ ಹೇಳ್ತೀನಿ ಅಂದರೆ, ಆ್ಯಸ್ ಎ ಕಸ್ಟಮರ್ ಆಗಿ ಈಗ ನಾನು ಆ್ಯಸ್ ಎ ಡ್ರೈವರಾಗಿ ಮಾತಾಡೋದು ಬೇಡ, ಕಸ್ಟಮರ್ ಆಗಿ ಏನಂತ ಯೋಚನೆ ಮಾಡ್ತೀನಿ, ಈಗ ನಾವು ಒಬ್ಬ ಕ್ಯಾಬ್ನ ಯೂಸ್ ಮಾಡುವಂಥ ಕಸ್ಟಮರ್ ಆಗಿ ನಾನು ಏನಂತ ಯೋಚನೆ ಮಾಡ್ತೀನಿ ಅಂತ ಎಕ್ಸಾಂಪಲ್ಗೆ ಹೇಳ್ತೀನಿ, ಆಯಿತಾ. ಸೊ ನನಗೆ ಎಲ್ಗೂ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕು, ಆಯಿತಾ. ಮಾಡ್ತೀನಿ, ನನ್ನ ತಲೆಯಲ್ಲಿ ಕಸ್ಟಮರ್ಗೆ ಏನಾಗಬೇಕು, ಎಲ್ಲೋ ಅಪರೂಪ ನನಗೆ ಎಷ್ಟೇ ಅಮೌಂಟ್ ಆದರೂ ಪರವಾಗಿಲ್ಲ ನಾನು ಸೇಫಾಗಿ ಹೋಗ್ಬೇಕು ಅನ್ನೋವಂಥ ಕಸ್ಟಮರು ಎಲ್ಲರೂ ಇರೋದಿಲ್ಲ. ಸೊ ಎಲ್ಲೋ ಅಪರೂಪ ದುಡ್ಡು ಜಾಸ್ತಿ ಇರೋವಂಥವ್ರು ಸೊ ಆ ಥರದವರಾದರೆ ಚೂಸ್ ಮಾಡ್ಬೋದು. ಒಂದಷ್ಟು ಆ್ಯಪ್ಗಳು ಹೆಸರು ತಗೊಳ್ಳೋದು ಬೇಡ, ಸಾರಿ ಎಡಿಟ್ ಮಾಡ್ತೀನಿ. ಸೊ ಒಂದಷ್ಟು ಅಗ್ರಿಗೇಟರ್ ಆ್ಯಪ್ಗಳು ಏನಿರ್ತದೆ
ಸೊ ಅದರಲ್ಲಿ ಒಂದು ಆ್ಯಪ್ ಮತ್ತು ತುಂಬ ರೇಟ್ ಕಮ್ಮಿ ಕೊಡ್ತಿದ್ದಾನೆ. ಬಟ್ ಆ ಒಂದು ಆ್ಯಪಲ್ಲೇ ಬುಕ್ಕಿಂಗ್ಸ್ಗೆ ಡಿಮ್ಯಾಂಡ್ ಇರುವಂಥದ್ದು ಆಯಿತಾ. ಬಟ್ ಡ್ರೈವರ್ಸ್ಗೆ ಅಮೌಂಟ್ ಕಮ್ಮಿ ಕೊಡ್ತಿರೋದು ಆ ಒಂದು ಆ್ಯಪಿಂದ. ಸೊ ಆ ಒಂದು ಆ್ಯಪ್ ಇರಬೇಕಾದ್ರೆ ಸೊ ಕಸ್ಟಮರ್ಗೆ ಇದು ಬೆನಿಫಿಟ್ ಇದೆ ಆ ಒಂದು ಆ್ಯಪ್. ಏನಕ್ಕೆ ಅಂದರೆ ಅಮೌಂಟ್ ಕಡಿಮೆ ಇದೆ ಆಯಿತಾ. ಕ್ಯಾನ್ಸಲೇಷನ್ ಆಗ್ಬೋದು, ಎಲ್ಲ ಮಾಡ್ಬೋದು ಆ ಒಂದು ಆ್ಯಪಲ್ಲಿ. ಬಟ್ ಬೇರೆ ಡ್ರೈವರ್ಸ್ ಆಕ್ಸೆಪ್ಟ್ ಮಾಡ್ತಾರೆ. ಏನಕ್ಕೆ ಡ್ರೈವರ್ಸ್ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿಧಿ ಇಲ್ಲ ಅವ್ನಿಗೆ. ಗಾಡಿ ಹಾಕ್ಬಿಟ್ಟಿದ್ದೀವಿ, ನಾವು ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ಮಾಡಲೇ ಕಮಿಟ್ ಆಗಿರ್ತೀವಿ, ಜಾಸ್ತಿ ಅವರ್ ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತೀವಿ ಆಯಿತಾ. ಕಡಿಮೆ ಇರೋದನ್ನು ಚೂಸ್ ಮಾಡ್ತೀನೋ ಅಥವಾ ಜಾಸ್ತಿ ಕಿಲೋಮೀಟರ್ ಜಾಸ್ತಿ ಇರುವಂಥ ಗೌರ್ಮೆಂಟರು ರಿಲೀಸ್ ಮಾಡಿರುವಂಥ ಆ್ಯಪ್ನ ನಾನು ಚೂಸ್ ಮಾಡ್ತೀನಿ. ಸೊ ಈ ಥರನೇ ಮೆಂಟಾಲಿಟಿ ಇರುವಂಥ ಜನಗಳು ಸೊ ಯಾವ ಒಂದು ಆ್ಯಪ್ನ ಯೂಸ್ ಮಾಡ್ತಾರೆ ಈಗ. ಆಲ್ರೆಡಿ ಅಗ್ರಿಗೇಟರ್ ಆ್ಯಪಲ್ಲಿ ಕಡಿಮೆ ಇರೋದು ಅವ್ನು ಏನು ಮಾಡ್ತೀನಿ, ಮುಂಚೆ ನಾನು ಸ್ಟಾರ್ಟಿಂಗ್ ಒಂದು ಸಲ ಹೇಳಿದ್ದೆ ತುಂಬ ಹಳೆ ವಿಡಿಯೋಗಳಲ್ಲಿ. ಈ ಒಂದು ಆ್ಯಪವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಕಸ್ಟಮರ್ ಹತ್ರ ಅಮೌಂಟ್ ಅವ್ರಿಗೆ ಸರ್ವಿಸ್, ಅವ್ರು ಡ್ರೈವರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಕಸ್ಟಮರ್ಸ್ನ ಅಟ್ರಾಕ್ಷನ್ ಮಾಡೋದಕ್ಕೆ ಕಡಿಮೆ ಅಮೌಂಟ್ನ ಅವ್ರಿಗೆ ಆಫರ್ ಮಾಡಿ ಇಲ್ಲಿ ಜನಗಳನ್ನ ಅವ್ನು ಅಟ್ರಾಕ್ಷನ್ ಮಾಡ್ಕೊಳ್ತಿದ್ದಾನೆ. ಏನು ಮಾಡ್ತಿದ್ದಾನೆ ಈಗ, ಗೌರ್ಮೆಂಟಲ್ಲಿ ಬಿಟ್ಟಿರೋ ಆ್ಯಪ್ ಈಗ 24 ರೂಪಾಯಿ ಕಿಲೋಮೀಟ್ರು ಗೌರ್ಮೆಂಟ್ ಏನೋ ಅಮೌಂಟ್ ರಿಲೀಸ್ ಮಾಡಿದೆ, ಒಂದು ಪ್ರೈಸ್ ರಿಲೀಸ್ ಮಾಡಿದೆ. ಸೊ ಆ ಒಂದು ಪ್ರೈಸಲ್ಲಿ ಬಿಟ್ಟರೆ ಸೊ ಅಮೌಂಟ್ ಜಾಸ್ತಿ ಆಗೇ ಆಗತ್ತೆ. ಈಗ ಇವನು ಅಗ್ರಿಗೇಟರ್ ಆ್ಯಪಲ್ಲಿ ಏನು ಕೊಡ್ತಿದ್ದಾನೆ ಅಮೌಂಟು, ಸೊ ಅದಕ್ಕಿಂತ ಜಾಸ್ತಿನೂ ತೋರಿಸುತ್ತೆ, ಶೋ ಆಗುತ್ತೆ ಯಾರೇ ಕಸ್ಟಮರ್ಗೆ. ಸೊ ಆಗ ನಾನು ಯಾಕೆ ಅಷ್ಟು ಕೊಡಬೇಕು, ಬೇಡ ಅಂದ್ಬಿಟ್ಟು ಅವನು ಈ ಒಂದು ಅಗ್ರಿಗೇಟರ್ ಆ್ಯಪ್ಗಳು ಏನಿದ್ದಾವೆ, ಇಷ್ಟು ದಿನ ಏನು ನಡೀತಿದ್ವಿ, ಮುಂದೆ ಏನು ನಡೀತಿರುತ್ತೆ, ಸೊ ಆ ಆ್ಯಪಲ್ಲಿ ಯಾಕೆ ಬುಕ್ ಮಾಡಬಾರ್ದು. ಸೊ ಹಂಗಾದಾಗ ನಮ್ಮ ಗೌರ್ಮೆಂಟಲ್ಲಿ ರಿಲೀಸ್ ಮಾಡಿರುವಂಥ ಆ್ಯಪ್ಗೆ ಬುಕ್ಕಿಂಗ್ಸ್ಗಳು ಅಷ್ಟು ಮಟ್ಟಿಗೆ ಬರುತ್ತಾ, ಅದನ್ನು ಯೂಸ್ ಮಾಡೋವಂಥ ಡ್ರೈವರ್ಸ್ಗೂ ಬೆನಿಫಿಟ್ ಆಗತ್ತಾ ಅನ್ನೋದಾಗಿತ್ತು. ಅಂದರೆ ಗೌರ್ಮೆಂಟ್ ಅವರು ಆಲ್ರೆಡಿ ನಡೀತಿರುವಂಥ ಒಂದು ಅಗ್ರಿಗೇಟರ್ ಆ್ಯಪ್ಗಳು ಏನಿದ್ದಾವೆ, ಸೊ ಅದ್ರ ವಿರುದ್ಧ ಆ್ಯಕ್ಷನ್ ತೊಗೊಂಡು ಆಮೇಲಿಂದ ರಿಲೀಸ್ ಮಾಡಿದರೆ ಜನಗಳಿಗೂ ವಿಧಿ ಇರಲಿಲ್ಲ ಬೇರೆ ಯಾವುದು ಆ್ಯಪ್ನ ಯೂಸ್ ಮಾಡೋದಕ್ಕೆ, ಇದೊಂದನ್ನೇ ಮಾಡಬೇಕು ಅನ್ನೋಂಥ ಟೈಮೆಲ್ಲ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಗೌರ್ಮೆಂಟ್ ರಿಲೀಸ್ ಮಾಡ್ತಿರುವಂಥ ಆ್ಯಪ್ಗೆ ಡಿಮ್ಯಾಂಡ್ ಜಾಸ್ತಿ ಬರೋದು, ಬುಕ್ಕಿಂಗ್ಸ್ಗಳು ಬರೋದು, ಡ್ರೈವರ್ಸ್ಗಳಿಗೂ ತುಂಬ ಯೂಸ್ಫುಲ್ ಆಗೋದು. ಯಾಕೆ ಈ ಥರ ಮಾಡ್ತಿದ್ದಾರೆ? ಆಪ್ಷನ್ ತುಂಬ ಈಸಿಯಾಗಿ ಇವರು ಅದನ್ನು ಗ್ರೋತ್ ಮಾಡ್ಬೋದಿತ್ತು. ಬಟ್ ಅದಕ್ಕೆಲ್ಲನೂ ಅವ್ರನ್ನೂ ಬಿಟ್ಟು ನಾವು ಬರ್ತೀವಿ, ಅವರು ಮಾಡಲಿ ನಾವು ಮಾಡ್ತೀವಿ ಕಾಂಪಿಟೇಷನಲ್ಲಿ ಅಂತಂದರೆ ಸೊ ಇದು ಯಾವುದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್ ಆಯಿತಾ. ಸೊ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಆ್ಯಸ್ ಎ ಕಸ್ಟಮರ್ ಆಗಿ ಕೂಡ, ಆ್ಯಸ್ ಎ ಡ್ರೈವರ್ ಆಗಿ ಕೂಡ ಆಯಿತಾ. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಏನೇನಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ.